ನವಿಲ್ ಅಥೋ ಅಲ್ಲ ಮೊಬೈಲ್ ಟೊಣಕ್ ಅನ್ಸು ಇದು ಎಂತ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ಣ ಮಾತಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಆಲ್ಮೋಸ್ಟ್ 7 months ಆಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ನಾನು ಯಾವುದೇ ವೀಡಿಯೋನ ಮಾಡೋಕ್ಕೂ ಆಗಿರಲಿಲ್ಲ, ಹಾಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಕಾರಣ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಿಮ್ಮನ್ನೆಲ್ಲ ಒಂದು ಒಳ್ಳೆ ಹಚ್ಚ ಹಸಿರಾಗಿರುವಂತಹ ನನ್ನ ಪರ್ಸ್ನಲ್ ಫೇವ್ರೆಟ್ ಟ್ರೆಕ್ಕಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ರೋಡು ಅವ್ರು ಏನಕ್ಕೆ ಇಂಡಿಕೇಟರ್ ಹಾಕಿರಂತ ಇವಾಗ ಗೊತ್ತಾಯ್ತು. ಅವರು ಗೊತ್ತಾಗ್ಲಿ ಅಂತ ಹಾಕಿದ್ ಕಣ ನಿಮ್ಮ ಇವರು ನೆಂಟರು. ಅಲ್ಲಿ ಮಿಕ್ಸರ್ ಹಾಕಿ ಇಷ್ಟೆಲ್ಲ ಹಾಕಿದ್ರು ಅವರು. ಬೇಕೆ ಬ್ಲ್ಯಾಕ್ ಪ್ಯಾಂಥರ್. ಅಯ್ಯೋಯ್ಯೋಯ್ಯೋಯ್ಯೋ, ಅಲ್ಲೇನೋ ಬರ್ತಾ ಇದೆ, ಇಲ್ಲ ನಿಂತಿದೆ. ಆದ್ರೆ ಒಂದು ಫಿಲಮ್ಸ್ಗಳು ಬಿಡೋ ಎಲ್ಲ ರಿಯಾಲಿಟಿಗೆ ಹತ್ರ ಪೀಸ್ ಬಟ್ ಚೆನ್ನಾಗಿದೆ. ಹಿಂದ್ಗಡೆ ಸೂರ್ಯ ದೇವರು ಬರ್ತಾ ಇದ್ದಾರೆ. ನವಿಲ್ ನೋಡು, ನವಿಲ್ ಅಥೋ ನವಿಲ್ ಕಣ. ತೆಗಿಯೋಣ ಫೋಟೋ. ಬಟ್ ಸೌಂಡ್ ಮಾಡಬಾರ್ದು ಅಷ್ಟೇ. ಇದು ಒಂದು ಇಂಥ ಭಯಾನಕ ವ್ಯೂ ಇತ್ತವರ. ಟ್ರೆಕ್ ಹೋಗೋ ಹಿಂದಿನ ದಿನವೇ ಬಂದು ಕಳಸದಲ್ಲಿ ಸ್ಟೇ ಮಾಡಿದ್ವಿ. ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ನಮ್ಮ ಡೆಸ್ಟಿನೇಷನ್ ಆದಂತಹ ಕುದುರೆಮುಖಕ್ಕೆ ಹೊರಡೋದಕ್ಕೆ ಶುರು ಮಾಡಿದ್ವಿ. ಕುದುರೆಮುಖ ಅಲ್ಲಿಂದ ಕಳಸದಿಂದ ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಇದೆ. ಓ ಬಾಸು ಆಂಜನೇಯ. ನಿಲ್ಸೋಣ, ಏನು ಮಾಡೋಣ? ಕ್ಲೋಸ್ ಒಳಗೆ ಹೋಗೋಕ್ಕಾಗಲ್ಲ. XUV 300 ಇದು 3X ಹೋಗ್ಬಿಟ್ಟಿದೆ. ನೋಡ್ತೀಯಾ, 3X ಸಾಲಿಡ್ ಆಗಿದೆ. ಇದಲ್ವಾ ಸಂಸ್ಥೆ ಆಫೀಸ್ ಅಂತ ಇದಲ್ವಾ? ಇನ್ನು ಮುಂದೆ ಹೋಗ್ಬೇಕು. ನಾವು ನಿಲ್ಲಿಸ್ಬೇಕು. ಮುಂದೆ ಅನ್ಸುತ್ತೆ. ನಾವು ಸ್ಮೋಕ್ ಎಲ್ಲ ಮಾಡ್ತೀವಿ. ಬೇಡ, ಅಲ್ಲ ಕಣ, ಅಲ್ಲೇ ಅವ್ರು ನಿಲ್ಲಿಸ್ತವ್ರಲ್ಲ. ನಾವು ಎಲ್ಲಿಗೆ ಹೋಗ್ತಿರೋದು? ಓ BMW 350. ಮಚ್ಚ BMW. BMW 350 GS ನೋಡಿದ್ಯಾ? ಹೇಳೋದೇ ಮರ್ತೋಯ್ತು. ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದ್ದಿದ್ದರಿಂದ ನನ್ನ ಮೈಕ್ ಕನೆಕ್ಷನ್ಸ್ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಬರೀ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಬಂದು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಖಾಲಿ ಹೊಟ್ಟೆಲಿ ಒಂದಿಷ್ಟು ತಿಂಡಿನ ಕಟ್ಟಿಸ್ಕೊಂಡು ಒಂದಿಷ್ಟು ನೀರನ್ನು ಹಿಡ್ಕೊಂಡು ಕುದುರೆಮುಖ ಚೆಕ್ ಪೋಸ್ಟ್ ಕಡೆ ಹೊರಟ್ವಿ.
ದಾರಿಯುದ್ದಕ್ಕೂ ಆ ಪರಿಶುದ್ಧವಾದ ಗಾಳಿ, ಗ್ರೀನರಿ, ಮಂಜಿನ ಹನಿಗಳು ನಮ್ಮನ್ನು ಬರಮಾಡ್ಕೊಳ್ತಾ ಇದ್ವು. ಅಂತೂ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಬಂದುಬಿಟ್ಟು ಅಲ್ಲಿಂದ ಮುಂದೆ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಒಂದಿಷ್ಟು ಪರ್ಮಿಷನ್ ತೊಗೊಂಡು ನಾವು ಒಂದು ಟ್ರೆಕ್ಕಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿ ಪರ್ ಹೆಡು 500 ರೂಪೀಸ್ ಇಸ್ಕೊಂಡ್ರು ಫಾರ್ ದ ಟ್ರೆಕ್. ಮತ್ತು ಒಬ್ಬ ಟ್ರೆಕ್ ಗೈಡ್ನ ಕೊಡ್ತಾರೆ, ಅವರಿಗೆ ಅಗೇನ್ 1,000 ರೂಪಾಯಿನೋ ಕೊಡಬೇಕು. ಅದಿಷ್ಟು ಕೊಟ್ಟು ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳಿಬಿಟ್ಟು ಒಂದು ಬ್ಯೂಟಿಫುಲ್ ಆಗಿ ಆಟೋಗ್ರಾಫ್ ಹಾಕ್ಬಿಟ್ಟು ಅಲ್ಲಿಂದ ನಾವು ಹೊರಡ್ತೀವಿ. ಅವ್ರಿಗೆ ಪರ್ಮಿಷನ್ ಕೊಡಬಾರ್ದಂತ ಹೆಂಗಿರುತ್ತಲ್ಲ. ಇನ್ನೂ ಮುಂದೆ ಹೋಗ್ಬೇಕಿತ್ತು ಕಣ ನಾವು. ಸಂಖ್ಯೆ ಸ್ಕ್ರಾಚ್ ಇಲ್ಲಿ ತೊಗೊಬೇಕನೋ. ಇಲ್ಲಿ ಯಾವ ನಮ್ಮ ಪರಿಚಯದಲ್ಲಿರೋ ಬಹಳ ಚೆನ್ನಾಗಿತ್ತು. ಆಕಾಶವೇ. ಅಮ್ಮಂಗೊಂದು ಫೋನ್ ಮಾಡಿಲ್ಲ, ನಿಮ್ಮ ಮನೆಗೆ ಫೋನ್ ಮಾಡಿದ್ಯಾ? ಅಲ್ಲೋಗಿ ಮಾಡೋಣ. ಆಮೇಲೆ ಅವ್ರು ಅದೇ ಟೆನ್ಷನಲ್ಲಿ ಎಲ್ಲಾದರೂ ಒಂದು ಕಡೆ ಕನೆಕ್ಟ್ ಆಗಿಲ್ಲ ಅನ್ಕೋ, ಅವ್ರು ಮಾಡಿದಾಗ ಅಲ್ಲಿಗೆ ಹೋಗಿತ್ತಾನೆ. ಏಯ್, ಗಾಡಿ ಓಡಿಸೋನಿಗೆ ಹೆಲ್ಮೆಟ್ ಇಲ್ಲಲ್ಲ. ಹಾಂ, ಇದೇ ಬ್ರಿಡ್ಜ್ ಹೇಳಿದ್ದು ನಾನು. ಇವರು ಹೊಡ್ಕೊಂಡು ಹೋಗ್ಯಾರಲ್ಲ ನಿಮ್ಮ ಅಣ್ಣ. ಇಲ್ಲೇ ನಂದೊಂದು ಫೋಟೋ ಇದೆ ನೋಡಿರ. ಬನ್ನಿ ನಾನು ಇಲ್ಲೇ ನಂದೊಂದು ಫೋಟೋ ಇದೆ ಇಲ್ಲಿ ನಿಂತ್ಕೊಂಡು. ನಾನು ಇಲ್ಲಿವರೆಗೂ ಒಂದು 5-6 ಸಲ ಕುದುರೆಮುಖಕ್ಕೆ ಬಂದಿದ್ದೀನಿ, ಆದರೆ ಟ್ರೆಕ್ ಮಾಡೋದಕ್ಕೆ ಅಂತ ಬಂದಿರೋದು ಇದೇ ಮೊದಲನೇ ಸಲ. ಆ ಹಳೆ ನೆನಪುಗಳನ್ನೆಲ್ಲ ಒಂದು ಸಲ ನೆನೆಸ್ಕೊಳ್ತಾ ಬೈಕ್ ರೈಡ್ ಮಾಡ್ಕೊಳ್ತಾ ಹಾಗೆ ಮುಂದೆ ಹೊರಟ್ವಿ. ನಾವು ಸೇರಬೇಕಾದಂತಹ ಜಾಗವನ್ನು ಅಂತೂ ಸೇರಿದ್ವಿ. ನಮ್ಮ ಬೈಕ್ಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೆಕ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಓಕೆ, ಬೈ ದ ವೇ, ನಾನು ಟ್ರೆಕ್ ಮಾಡೋ ಜಾಗ ಯಾವುದು ಅಂತ ನಿಮಗಿನ್ನೂ ಹೇಳಿಲ್ಲ ಅಲ್ವಾ. ನಾನೀಗ ಟ್ರೆಕ್ ಮಾಡ್ತಾ ಇರೋ ಜಾಗ ಬಂದ್ಬಿಟ್ಟು ಗಂಗಡಿಕಲ್ ಅಂತ. ಈ ಟ್ರೆಕ್ನ ಗೈಡ್ ಹೇಳ್ತಾರೆ 4 ಕಿಲೋಮೀಟರ್ ಇದೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಅಂತ. ಬಟ್ ಆದರೆ ನನಗೆ ಬಂದಿರೋ ಡೌಟ್ ಏನು ಅಂತ ಹೇಳಿದ್ರೆ, ಈ 4 ಕಿಲೋಮೀಟರ್ ನೆಲದ ಮೇಲೆನಾ ಅಥವಾ ಆಕಾಶದ ಕಡೆನಾ ಅನ್ನೋದು ಸ್ವಲ್ಪ ಡೌಟ್ ಆಯಿತು. ಯಾಕೆ ಅಂತ ಹೇಳಿದರೆ ಈ ಟ್ರೆಕ್ ಸ್ವಲ್ಪ ಟ್ರಿಕ್ಕಿಯಾಗಿತ್ತು. ಅಂತೂ ಇಂತೂ ಸರಿಯಾಗಿ 9:25ಕ್ಕೆ ಟ್ರೆಕ್ ಶುರು ಮಾಡ್ತೀವಿ. ಇದು ಸುಮಾರು ಈ ಪೀಕು 4800 ಅಡಿ ಹೈಟಲ್ಲಿದೆ. ಟ್ರೆಕ್ ಮಾಡೋದಕ್ಕೆ ಶುರು ಮಾಡಿದ್ಮೇಲಂತೂ ನನಗಂತೂ ಎಲ್ಲಿಲ್ಲದ ಸಂತೋಷ. ಯಾಕೆ ಅಂತ ಹೇಳಿದ್ರೆ 2024 ನಾನು ಮಾಡ್ತಿರೋಂಥ ಮೊದಲನೇ ಟ್ರೆಕ್ಕು. ಆಮೇಲೆ ಆ ಮಳೆ, ಆ ಗ್ರೀನರಿ, ವಾವ್, ಅದನ್ನು ಒಬ್ಬ ನಿಜವಾದ ಟ್ರೆಕ್ಕರ್ಗೆ ಆ ಫೀಲ್ ಬರೋದು. ಅದನ್ನೆಲ್ಲ ಫೀಲ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಹಿಂದೆ ಓಕೆ. ಅರ್ಧ ಗಂಟೆ ಫುಲ್ ಕ್ಲಿಯರ್ ಆಗಿರುತ್ತೆ.
ಅಂತೂ ಮಳೇಲಿ ನೆನ್ಕೊಂಡು ಈ ಇಂಬಳಗಳ ಜೊತೆ ಡಬ್ಲ್ಯೂ ಮ್ಯಾಚ್ ಮಾಡಿಕೊಂಡು ಅಂತೂ ಪೀಕ್ನ ಸೇರಿದ್ವಿ. ಇವಾಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಡೆಸ್ಟಿನೇಷನ್ ಏನೋ ರೀಚ್ ಆಗಿದ್ದೀವಿ, ಪೀಕು ಕೂಡ ಬಂದಿದ್ದೀವಿ, ಆದರೆ ಮೇಯ್ನಾಗಿ ವ್ಯೂವೇ ಕಾಣಿಸ್ತಿಲ್ಲ. ವ್ಯೂ ಯಾಕೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಮತ್ತು ಎಲ್ಲ ಮಿಸ್ಟ್ ಕವರ್ ಆಗಿಬಿಟ್ಟು ನಮ್ಗೆ ಯಾವ ವ್ಯೂ ಕಾಣಿಸ್ತಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಆದರೆ ವ್ಯೂ ಮಾತ್ರ ಕಾಣಿಸ್ಲಿಲ್ಲ. ಹಾಕ್ಕೊಂಡಿರೋ ರೈನ್ ಕವರ್ನೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಫುಲ್ಲು ಮಳೇಲಿ ನೆಂದು ಈ ಪ್ರಪಂಚನೇ ನಂದು, ಇಲ್ಲಿ ಯಾರೂ ಕೇಳಲ್ಲ ಏನು ಹೇಳಲ್ಲ ಅನ್ನೋ ಥರ ಫೀಲ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನು ಬರೋಕ್ಕೆ ಶುರು ಮಾಡಿದ್ವಿ. ಮೇಲೆ ನಾವು ಪೀಕ್ ರೀಚ್ ಮಾಡುವಷ್ಟೊತ್ತಿಗೆ ಆಲ್ಮೋಸ್ಟ್ 10:45 ಆಗಿತ್ತು. ಒಟ್ಟು ನಾವು ಟ್ರೆಕ್ ಮಾಡೋಕ್ಕೆ ಶುರು ಮಾಡಿ 9:25, ಆಲ್ಮೋಸ್ಟ್ 1 hour 30 minutes 1 hour 45 minutes ಏನೋ ತೊಗೊಂಡಿದ್ದೀವಿ ಈ ಟ್ರೆಕ್ನ ರೀಚ್ ಮಾಡೋಕ್ಕೆ. ಸಿಂಪಲ್ ಆಗಿದೆ, ಬಟ್ ಸ್ವಲ್ಪ ಟ್ರಿಕ್ಕಿ ಆಗಿದೆ ಟ್ರೆಕ್ ಅಷ್ಟೇ. ಹಾಗೆಯೇ ಈ ಟ್ರೆಕ್ ಮಾಡೋದಕ್ಕೆ ಬೆಸ್ಟ್ ಸೂಟಬಲ್ ಟೈಮ್ ಏನಪ್ಪ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಟು ಜಾನ್ವರಿ. ಯಾರಾದರೂ ಈ ಟ್ರೆಕ್ ಮಾಡಬೇಕು ಅಂತ ಅಂದರೆ ಈ ಮಂತಲ್ಲೇ ಹೋಗಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವ್ಯೂ ಕೂಡ ಸಖತ್ತಾಗಿರುತ್ತೆ. ಹಾಗೆ ಹೋಗ್ತಾ ಸಾಕಷ್ಟು ನೀರನ್ನ ತೊಗೊಂಡು ಹೋಗಿ, ಹಾಗೆ ತಿನ್ನೋದಕ್ಕೆ ಒಂದಿಷ್ಟು ತಿಂಡಿನ ಕಟ್ಟಿಸ್ಕೊಂಡು ಹೋಗಿ, ಹಾಗೆ ಎಲ್ಲೂ ಗಲೀಜು ಮಾಡದೆ ನೀವುಗಳು ತಂದಿರುವಂಥ ಪ್ಲಾಸ್ಟಿಕ್ಗಳನ್ನ ನೀವೇ ಹಿಡ್ಕೊಂಡು ಕೆಳಗೆ ಬಂದುಬಿಡಿ. ಇದಿಷ್ಟು ನನ್ನ ಗಂಗಡಿಕಲ್ ಟ್ರೆಕ್ನ ವಿಡಿಯೋದ ತುಣುಕುಗಳು. ನಿಮಗೆ ಇಷ್ಟ ಆಗಿದೆ, ಒಂದಿಷ್ಟು ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆ ನೀವು ಯಾರಾದರೂ ಕುದುರೆಮುಖಕ್ಕೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಕೀಪ್ ವಾಚಿಂಗ್ ಟ್ರಾವೆಲ್ ವಿತ್ ಕರ್ಣ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು. ಯುವರ್ ಲವ್ಲಿ ಕರ್ಣ.